ಶಿವ ಪುರಾಣವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಹೇಗೆ? ಪ್ರಯೋಜನ ಹೀಗಿದೆ. ಭಗವಾನ್ ಶಿವನ ವರ್ಣನೆಯನ್ನೊಳಗೊಂಡ ಪವಿತ್ರ ಪಠ್ಯವೇ ಶಿವಪುರಾಣ. ಶಿವ ಪುರಾಣವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ, ಓದುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಶಿವ ಪುರಾಣವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಹೇಗೆ? ಶಿವ ಪುರಾಣವನ್ನು ಮನೆಯಲ್ಲಿಟ್ಟುಕೊಳ್ಳುವುದರ ಪ್ರಯೋಜನವೇನು? 1. ಧಾರ್ಮಿಕ ಗ್ರಂಥಗಳನ್ನು ಮನೆಯಲ್ಲಿ ಇಡುವುದು ಹೇಗೆ? ಶಾಸ್ತ್ರಗಳ ಪ್ರಕಾರ ನಾವು ಯಾವುದೇ ಧಾರ್ಮಿಕ ಗ್ರಂಥವನ್ನು ಮನೆಯಲ್ಲಿಟ್ಟುಕೊಂಡಿದ್ದರೆ ಆ ಗ್ರಂಥ ಅಥವಾ ಪುರಾಣವನ್ನು ಪ್ರತಿದಿನ ಪೂಜಿಸಬೇಕು. ಗ್ರಂಥ ಅಥವಾ ಪುರಾಣವನ್ನು ಪ್ರತಿದಿನ ಓದಬೇಕು. ಮನೆಯಲ್ಲಿ ಧರ್ಮ ಗ್ರಂಥವನ್ನು ಇಟ್ಟುಕೊಂಡಿದ್ದರೂ ಅದನ್ನು ಪೂಜಿಸದೆ ಓದದೇ ಇದ್ದರೆ ಅದು ಕೆಟ್ಟ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ನೀವು ಮನೆಯಲ್ಲಿ ಶಿವಪುರಾಣವನ್ನು ಇಟ್ಟುಕೊಂಡಿದ್ದರೆ ಅದನ್ನು ಕಡ್ಡಾಯವಾಗಿ ಪೂಜಿಸಬೇಕು ಮತ್ತು ಓದಬೇಕು. 2. ಶಿವ ಪುರಾಣವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದೇ ಅಥವಾ ಇಲ್ಲವೇ? ನೀವು ಪ್ರತಿನಿತ್ಯ ಶಿವ ಪುರಾಣವನ್ನು ಓದುವುದಾದರೆ ಮಾತ್ರ ಅದನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಿ. ಶಿವಪುರಾಣವನ್ನು ನೀವು ಎಂದಿಗೂ ದೀರ್ಘಕಾಲದವರೆಗೆ ತೆರೆದಿಡಬಾರದು. ಶಿವ ಪುರಾಣವನ್ನು ಯಾವಾಗಲೂ ಓದಿದ ನಂತರ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿಡಬೇಕು. ಈ ಪವಿತ್ರ ಪುಸ್ತಕವನ್ನು ದೇವರ ಕೋಣೆಯಲ್ಲಿ ಅಥವಾ ಮನೆಯಲ್ಲೇ ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು. ಈ ಪುಸ್ತಕವನ್ನು ಸ್ವಚ್ಛತೆಯಿರದ ಅಥವಾ ಧೂಳಿರುವ ಸ್ಥಳಗಳಲ್ಲಿ ಇಡಬಾರದು. 3. ಈ ನಿಯಮಗಳನ್ನು ನೀವು ಅನುಸರಿಸುವುದು ಕಡ್ಡಾಯ. ನೀವು ಮನೆಯಲ್ಲಿ ಶಿವ ಪುರಾಣವನ್ನು ಇಟ್ಟುಕೊಂಡಿದ್ದರೆ ಈ ಪುಸ್ತಕವನ್ನು ಪೂಜಿಸುವುದು ಮಾತ್ರವಲ್ಲ, ನಿತ್ಯವೂ ಭಗವಾನ್ ಶಿವನನ್ನು ಕೂಡ ಪೂಜೆ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಶಿವ ಪೂಜೆಯನ್ನು ಮಾಡುವಾಗ ಪ್ರತಿನಿತ್ಯವೂ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬೇಕು. ನಂತರ ಶಿವ ಪುರಾಣವನ್ನು ಪಠಿಸಲು ಪ್ರಾರಂಭಿಸಬೇಕು. ಇದನ್ನು ಮಾಡುವುದರಿಂದ ನಿಮ್ಮ ದುರಾದೃಷ್ಟವು ಕೊನೆಯಾಗಿ ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಶಿವ ಪುರಾಣವನ್ನು ಮನೆಯಲ್ಲಿಟ್ಟುಕೊಳ್ಳುವಾಗ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನಿಯಮಾನುಸಾರ ನೀವು ಶಿವ ಪುರಾಣವನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಮತ್ತು ಅದನ್ನು ಪೂಜಿಸುವುದರಿಂದ ಮಾತ್ರ ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.